ದ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ಕೈ ತೊಳೆದುಕೊಳ್ಳುವ ಮಕ್ಕಳೇ ಹೆಚ್ಚು. ಆದರೆ ಕಲಬುರಗಿಯಲ್ಲೊಂದು ಟ್ರಸ್ಟ್ ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲದೆ ಸದಾ ವೃದ್ಧರ ಅನಾಥರ ಸೇವೆಗೆ ನಿಂತಿರುವಂಥದ್ದು. ನಾವು ಸದ್ಯ ಹೇಳ್ತಿರುವಂಥ ವಿಚಾರ ಕಲಬುರಗಿ ಈ ನಗರದ ಕಾಕಡೆ ವೃತ್ತದ ಬಳಿ ಇರುವಂಥ ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ. ಈ ಟ್ರಸ್ಟ್ ಕಳೆದ ಹಲವು ವರ್ಷಗಳಿಂದ ಅನಾಥ ಹಾಗೂ ವೃದ್ಧರಿಗೆ ಆಸರೆಯಾಗ್ತಾ ಬರ್ತಾ ಇದೆ. ತಮ್ಮ ಸ್ವಂತ ಖರ್ಚಿನಲ್ಲಿ 20ಕ್ಕೂ ಅಧಿಕ ವೃದ್ಧರನ್ನು ಸೇವೆ ಮಾಡ್ತಾ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲದೆ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಹಾಗೂ ವೃದ್ಧರಿಗೆ ಸಹಕಾರವಾಗುವ ನಿಟ್ಟಿನಲ್ಲಿ ಇರುವಂತಹ ಮಹತ್ವದ ಕೆಲಸಕ್ಕೆ ಮುಂದಾಗಿರುವಂಥದ್ದು. ತಮ್ಮ ಸ್ವಂತ ಖರ್ಚಿನಲ್ಲಿ ಯಾವುದೇ ರೀತಿಯ ಸರ್ಕಾರದ ಸಹಾಯವಿಲ್ಲದೆ ಶ್ರಮಿಸುತ್ತಿರುವಂಥದ್ದು. ಈ ವೃದ್ಧಾಶ್ರಮದಲ್ಲಿ ಅನಾಥರು ಹಾಗೂ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿರುವಂಥದ್ದು. ಪತಿ ಪತ್ನಿಯರು ತಮ್ಮ ಸ್ವಂತ ದುಡ್ಡಿನಲ್ಲೇ ಇದೀಗ ಸೇವೆಯನ್ನು ಮಾಡ್ತಿದ್ದಾರೆ. ವೃದ್ಧರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಆಸ್ಪತ್ರೆಯ ವ್ಯವಸ್ಥೆಯನ್ನು ಕೂಡ ತಮ್ಮ ಸ್ವಂತ ದುಡ್ಡಿನಲ್ಲೇ ಮಾಡ್ತಿದ್ದಾರೆ. ಯಾವುದರಿಂದಲೂ ಯಾವುದೇ ಹಣವನ್ನು ಪಡೆಯದೆ ಇದೀಗ ಸೇವೆಯನ್ನು ಮಾಡ್ತಿರುವ ದಂಪತಿಗಳು ವೃದ್ಧರಿಗೆ ಆಶಾಕಿರಣವಾಗಿದ್ದಾರೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಾವು ಸದ್ಯ ಇಲ್ಲಿಗೆ ಬಂದಿರುವಂಥ ಇವತ್ತಿನ ಮುಖ್ಯವಾದ ವಿಚಾರ ಅಂದರೆ, ಒಬ್ಬ ತೆಲಂಗಾಣ ಮೂಲದ ವ್ಯಕ್ತಿ ಕಲಬುರಗಿಗೆ ಆಗಮಿಸಿ ಪಾರ್ಶ್ವವಾಯುವಿಂದ ಬಳಲುತ್ತಿದ್ದಾರೆ. ಆತ ಆಸ್ಪತ್ರೆಗೆ ದಾಖಲಾದಾಗ ಆಸ್ಪತ್ರೆಯ ವೈದ್ಯರು ಆತನಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಆತ ಸರಿ ಹೋಗದೇ ಇದ್ದಾಗ ಯಾರೂ ಇಲ್ಲ ಎಂದು ತಿಳಿದಾಗ ಆತನನ್ನು ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ಗೆ ತಂದುಬಿಡ್ತಾರೆ. ನೀವು ವಿಡಿಯೋದಲ್ಲಿ ಗಮನಿಸ್ಬೋದು. ಆ ವ್ಯಕ್ತಿಯ ಆರೈಕೆಯನ್ನು ಇಲ್ಲಿನ ಮುಖ್ಯಸ್ಥರು ಮಾಡ್ತಿರುವಂಥದ್ದು. ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲದೆ ಆ ವ್ಯಕ್ತಿಯ ಕಣ್ವರಿಸುವಂಥದ್ದು, ಆ ವ್ಯಕ್ತಿಗೆ ಉಪಚಾರವನ್ನು ಮಾಡ್ತಿರುವಂತಹ ದೃಶ್ಯಗಳನ್ನು ನೀವು ನೋಡ್ಬೋದು. ಈತ ತೆಲಂಗಾಣದ ಮೂಲದ ವ್ಯಕ್ತಿ ಎಂದು ಹೇಳಲಾಗ್ತದೆ. ಈತನಿಗೆ ಸ್ಪಷ್ಟವಾಗಿ ಕನ್ನಡ ಕೂಡ ಬರೋದಿಲ್ಲ. ಬೇರೆ ಭಾಷೆ ಅರಿಯದ ಈತನನ್ನು ತಮ್ಮ ಮನೆಯ ಮಗನಂತೆ, ತಮ್ಮ ಸ್ವಂತ ತಂದೆ ತಾಯಿಯಂತೆ ಇಲ್ಲಿನ ಮುಖ್ಯಸ್ಥರು ನೋಡ್ಕೊಳ್ತಿದ್ದಾರೆ. ಈಗ ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಈಗ ಇವ್ರ ಬಗ್ಗೆ ಹೇಳೋದಾದರೆ ಯಾರು, ಎಲ್ಲಿಂದ ಬಂದು ನಿಮಗೆ? ಸರ್, ಹಾಸ್ಪಿಟಲ್ನಿಂದ ತಂದು ಬಿಟ್ಟು ರೀ ಸರ್. ಅದ್ರ ಸಲಿಂದಾಗಿ ಈಗ ಅವರಿಗೆ ಅನಾರೋಗ್ಯಲಿಂತ ಬರಳತ್ರ ಏನೋ ಮಾಡ್ಬೋದಾಗಿತ್ತು. ಇದು ಆಗಿ ಸಲಿಂದಾಗಿ ರೀ ಸ್ವಲ್ಪ ಅವ್ರವ್ರು ಎದ್ದು ಇದು ಮಾಡಿ ಅನ್ಕೋ ಸಲಿಂದಾಗಿ ಎಲ್ಲರಿಗೆ ಜನತೆಗೆ ಕೇಳೋದ್ರಿ. ಅವ್ರಿಗೆ ಊಟದ್ದು ತಿಂಡಿದು ವ್ಯವಸ್ಥೆ ಮಾಡ್ಲಿಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ರೀ ಸರ್. ಯಾಕಂತಂದ್ರೆ ಇಷ್ಟೊಂದು ನನ್ನ ಶಕ್ತಿಗೆ ಮೀರಿ ಮಾಡ್ಲಿಕ್ಕೆ ಅವ್ರಿಗೆ ಆಗಲಾಗ್ಯದ ರೀ. ಅದಕ್ಕೆ ಜನತೆಗೆ ಎಲ್ಲರೂ ನಾ ಸಹಾಯ ಕೇಳತ್ತೀನಿ ರೀ ಸರ್. ಈಗ ಆಸ್ಪತ್ರೆಗೆ ತೋರಿಸಿದ್ರೆ ಅಂದರೆ ಏನು, ಮುಂದೆ ತೋರಿಸ್ಬೇಕಂದ್ರೆ ಏನು ಹಣದ ವ್ಯವಸ್ಥೆ ಬೇಕಾ? ಹಾಂ ರೀ ಸರ್, ಸ್ವಲ್ಪ ಎಲ್ಲರೂ ಹಣ ಸಹಾಯ ಮಾಡಿದ್ರು ಅಂತಂದ್ರೆ ಅದಕ್ಕೆ ಅಕೌಂಟ್ ನಂಬರು, ಮೊಬೈಲ್ ನಂಬರು ಎಲ್ಲ ಕೊಟ್ಟೀನಿ ರೀ ಸರ್. ಅದ್ರ ಸಲಿಂದಾಗಿ ಇವ್ರಿಗೆ ಮಾಡಿದ್ರೆ ಇವ್ರು ಎದ್ದು ಒಡೆಯಾಡ್ಲತ್ತರು ಅಂತಂದ್ರೆ ಸ್ವಲ್ಪ ಎಲ್ಲರದು ಇದು ಆಗ್ತದ ಅನ್ನೋದು ನನ್ನ ಆಸೆ ರೀ. ಹಾಂ ರೀ. ಈಗ ಎಷ್ಟು ಖರ್ಚು ಎಷ್ಟಾಗ್ಬೋದು ಅಂತ ಅಂದರೆ, ಈಗ ಅವರು ನಾರ್ಮಲಿ ಪೂರ್ತಿ ಕಂಪ್ಲೀಟಾಗಿ ಆರಾಮಾಗ್ಬೋದು ಅಂತ ವೈದ್ಯರು ಏನಾದರೂ ಭರವಸೆ ಕೊಟ್ಟಿದ್ದಾರೆ? ಕೊಟ್ಟಾರಿ ಸರ್, 4-5 ಲಕ್ಷ ಹೇಳ್ಯಾರಿ ಸರ್. ಅದ್ರ ಸಲುವಾಗಿ ಒಂದು 6-7 ಸರಿ ತೊಗೊಂಡು ಬಾ ಅಂತಂದ್ರೆ ರೀ. ಭಾಳ ದಿವಸ ಆಗ್ಯದ್ರಿ ಇವ್ರಿಗೆ ಲಕ್ವ ಹೊಡೆದ ಕಿಶಿಂದ. ಅದ್ರ ಸಲುವಾಗಿ ಭಾಳ ದಿವಸ ಆಗಿಸಲಿಂದ 1 ತಿಂಗಳು 2 ತಿಂಗಳಾಗಿತ್ತಂದ್ರೆ ಕಡಿಮೆ ಬರ್ತಿತ್ತಂತ್ರಿ ಸರ್. ಅದ್ರ ಸಲಿಂದ ಭಾಳ ದಿವಸ ಆಗಿಸಲಿಂದಾಗ ಜಾಸ್ತಿ ಬರ್ತದೆ ಅಂದಾರಿ ಸರ್. ಅದ್ರ ಸಲುವಾಗಿ ಎಲ್ಲರಿಗೆ ನಾ ಸಹಾಯವನ್ನು ಕೇಳತ್ತಿದ್ದೀನಿ ಸರ್. ಸರ್ಕಾರದಿಂದ ಯಾವುದೇ ಇದು ಬಂದಿಲ್ಲ ಇಲ್ಲ ರೀ ಸರ್, ಯಾವ ಸರ್ಕಾರಲಿಂತೂ ಏನು ಸಪೋರ್ಟ್ ಇಲ್ಲ ರೀ ಸರ್. ನನಗೆ ಯಾರ್ದು ಏನು ಸಪೋರ್ಟ್ ಇಲ್ಲ ರೀ ಸರ್. ಯಾರೋ ಯಾವುದೇ ರೀತಿಲಿಂದ ನನಗೆ ಇನ್ನೂ ತನಕ ಸಪೋರ್ಟ್ ಸಿಕ್ಕಿಲ್ಲ ರೀ ಸರ್. ಜಾಗ ಕೂಡ ಬಾಡಿಗೆ ಅದ ರೀ ಸರ್. ಇವರಿಗೆಲ್ಲ ನಾನು ಯಾರು ಕೂಡ ಕೆಲಸಕ್ಕೂ ಇಟ್ಕೊಂಡಿಲ್ಲ. ಎಲ್ಲ ವ್ಯವಸ್ಥೆ ನಾನೇ ಮಾಡ್ತಿದ್ರಿ ಸರ್. ಮನೆಯಾಗ ಮಕ್ಕಳು, ಗಂಡ, ನಾವು ಎಲ್ಲರೂ. ಈಗ ಈ ರೀತಿ ವ್ಯಕ್ತಿಗಳನ್ನು ಎಷ್ಟು ಜನ ನಿಮ್ಮ ಆಶ್ರಮದಲ್ಲಿದ್ದಾರೆ ಮತ್ತು ಇವರ ಮೂಲ ಯಾವುದು ಮತ್ತೇನು? ಸರ್, ನಂಬಲ್ಲಿ ಇರೋರು ಆಲ್ಮೋಸ್ಟು ಯಾರು ಇಲ್ಲದವ್ರಿಗೆ ಇಟ್ಕೋತೀವಿ ಸರ್. ಅಂದರೆ ಹುಚ್ಚರು, ಕೆಲವ್ರು ಮಾನಸಿಕರು. ನಂಬಲ್ಲಿ 1-2-3 ಅಂಗವಿಕಲಿದ್ದಾರೆ ಸರ್. ಒಬ್ಬರಿಗೆ 2 ಕಣ್ಣು ಕಾಣಲ್ಲ, ಒಬ್ಬರಿಗೆ ಪೂರಾ 2 ಕಾಲು ಪೂರಾ ವೀಕ್ನೆಸ್ ಆಗಿಬಿಟ್ಟಿದೆ ಸರ್. ಅವರು ಹ್ಯಾಂಡಿಕ್ಯಾಪ್ ಆಗಿದ್ದಾರೆ. ಒಂದು 4-5 ಮಂದಿ ಮಾನಸಿಕ ಒಳಗಾಗಿಬಿಟ್ಟು ರಾತ್ರಿ ಬೆಳಗ್ಗೆ ಅವ್ರವ್ರಿಗೆ ಮಾತಾಡ್ತಾರೆ, ಅವ್ರವರೇ ರೋಡ್ ತುಂಬ ತಿರುಗಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಮುಂದಿನ ಸ್ವಲ್ಪ ಸೆಡ್ ವ್ಯವಸ್ಥೆ ಮಾಡಿ ಎಲ್ಲ ಇದು ಮಾಡಿದ್ವಿ. ಈಗ ನಂಬಲ್ಲಿ ಫಸ್ಟ್ ಟೈಮ್ ಸರ್ ಇದು ಈ ಥರ ಲಕ್ವ ಹೊಡೆದಿದ್ದ ಪೇಷಂಟ್ ಬಂದಿದ್ದು. ಯಾಕಂದರೆ ನಮ್ಗೆ ನಾರ್ಮಲ್ ಸ್ವಲ್ಪ ಇದು ಇತ್ತಂದರೆ ಹೆಂಗಾರ ಮಾಡಿ ನಾವು ಯಾರಿಗಾರು ಇದು ಮಾಡ್ತಿದ್ವಿ. ಬಟ್ ಈಗ ಬಂದಿರೋ ಅಂದರೆ ಇವ್ರಿಗೆ ಹಾಸ್ಪಿಟ್ಲಿಗೆ ಖರ್ಚು ಏನಂತಂದ್ರೆ 4-5 ಲಕ್ಷ ಹೋಗ್ತದೆ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ಮೇಲೆ ನಂಬಲ್ಲಿ ಇರೋ ಪರಿಸ್ಥಿತಿಗೆ ಅವ್ರಿಗೆ ತೋರ್ಸೋಕ್ಕಾಗ್ತಾಯಿಲ್ಲ.
ಅದಕ್ಕೆ ಕರ್ನಾಟಕ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ತಾವೆಲ್ಲರೂ ಸಹಾಯ ಸಹಕಾರದ ಮಾಡೋದ್ರಿಂದ ಅವರಿಗೊಂದು ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಗ್ರಾಮದ ಮುಖ್ಯಸ್ಥರ ಮಾತಾಗಿರುವಂಥದ್ದು. ತೆಲಂಗಾಣದ ಮೂಲದ ಈ ವ್ಯಕ್ತಿ ಕಲಬುರಗಿಗೆ ಬಂದು ಈ ಪರಿಸ್ಥಿತಿಯಲ್ಲಿ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಇವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಸರಿಸುಮಾರು ಗುಣಮುಖರಾದರೆ ತಮ್ಮ ಜೀವನವನ್ನು ತಾವು ನಡೆಸ್ಕೊಳ್ಳಿ ಹೋಗ್ಬೋದು. ಇದಕ್ಕಾಗಿ ಕರ್ನಾಟಕದ ಜನತೆ ಇವರ ಸಹಾಯಕ್ಕೆ ನಿಲ್ಲಬೇಕಾಗಿದೆ. ಶ್ರೀಕಾಂತ್ ಬರಾಳ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.